ಓಕೆ. ಅಲ್ಲಿ ಇನ್ನೊಂದು ಏನಾಗುತ್ತೆ ಇಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಪತ್ನಿನೋ ಮಗನೋ ಮಗಳೋ ಅವರ ಸಹೋದರನ ಕಡೆಯಿಂದ ಒಂದು ಜಾಗ ಪಡ್ಕೊಳ್ಳೋದಕ್ಕೂ ಅವ್ರು ಕಾನೂನಾತ್ಮಕ ಹೋರಾಟ ಮಾಡಿಕೊಂಡು ಜಾಗಕ್ಕೆ ಬದಲಿಯಾಗಿ ನಿವೇಶನ ಪಡ್ಕೊಳ್ಳೋದಕ್ಕೂ ಅದೇ ಫ್ಯಾಮಿಲಿಯಿಂದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೂ ಏನು ಸಂಬಂಧ? ಮುಖ್ಯಮಂತ್ರಿ ಆಗಿದ್ದೇ ಅಪರಾಧವೇ ಹಾಗಾದರೆ ಆ ಫ್ಯಾಮಿಲಿಯಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದರಲ್ಲಿ ಯಡಿಯೂರಪ್ಪನ ಕೇಸೇ ಕೊಡ್ತೀನಿ. ಪ್ರೇರಣಾ ಟ್ರಸ್ಟು ನೀವು ದೇಣಿಗೆ ತಗೊಂಡು ನೀವು ಯಡಿಯೂರಪ್ಪಂಗೆ ಕೇಸ್ ಹಾಕಿದ್ರಿ. ಟ್ರಸ್ಟ್ ದೇಣಿಗೆ ತಗೊಂಡ್ರೆ ನೀನು ಯಾಕೆ ನೀನು ನನ್ನನ್ನು ಇದು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ರದ್ದು ವಾದ ಇತ್ತು. ಕರೆಕ್ಟ್. ಆ ವಾದ ಅದರಿಂದ ಹೊರಗಡೆ ಬಂದರು. ಅದು ಯಾವಾಗ ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿ ಕೋರ್ಟಲ್ಲಿ ಆರೋಪ. ಎಥಿಕ್ಸಾ ಕಾನೂನಾ ಅಂತ ದಿಲೀಪ್ ಅವರೇ? ಕಾನೂನು ಮುಂದೆ ಹೋಗುತ್ತೆ ಸರ್. ಮತ್ತು ಕಾನೂನು ಮುಂದೆ ಹೋಗಿದ್ರೆ ಯಡಿಯೂರಪ್ಪನವ್ರು ಯಾಕೆ ರಾಜೀನಾಮೆ ಕೊಡಬೇಕಾಗಿತ್ತು? ಈಗ ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಇದು ಯಾಕೆ ಅಂತ? ಅವ್ರವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಯಾವ ರಾಜಕೀಯ ನಡೀತಿರೋದು ಪೊಲಿಟಿಕಲ್ ಮೇಲಾಟನ. ಹಾಗಾದರೆ ಇಡೀ ಸಂಪುಟ ಇವತ್ತು ಮಾತಾಡ್ತಿದೆ ದಿಲೀಪ್ ಅವರೇ, ಕೇಂದ್ರದ ಕೈಗೊಂಬೆಯಾಗಿ BJPಯೇತರ ಸರ್ಕಾರಗಳ ರಾಜ್ಯಗಳ ರಾಜಭವನ ಕೆಲಸ ಮಾಡ್ತಾ ಇದೆ. ಅವರು ಹೇಳೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಇವಾಗಿನ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿದೆ. ಓಕೆ, ಹೌದಾ? ಆ ಸಂಶಯ ಬರೋದ್ರಲ್ಲಿ ಎರಡು ಮಾತಿಲ್ಲ. ಕೇಂದ್ರ ಸರ್ಕಾರ, ಕೇಂದ್ರ BJP ಸರ್ಕಾರ ಇವಾಗಿನ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡಿರೋದ್ರಿಂದ ಆ ರೀತಿ ಅನುಮಾನ ಬರೋದು ಸಹಜ. ನಾನು ಅವರ ನಡೆ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನಾವು ಕ್ವಶನ್ ಮಾಡೋ ಅಧಿಕಾರ ಇಲ್ಲ. ಹಾಗೇನಾರ ನಿಮಗೆ ತಪ್ಪು ಅಂತ ಕಂಡು ಬಂದರೆ ಅದಕ್ಕೆ ನ್ಯಾಯಾಲಯ ಅಂತ ಇದೆ. ಓಕೆ, ನ್ಯಾಯಾಲಯನ ನೀವು ಯಾವ ಪಾರ್ಟಿ ಕೂಡ ಅದನ್ನು ನಾಮಿನೇಟ್ ಮಾಡಲ್ಲ, ಜಡ್ಜನ್ನು ಅಥವಾ ಕೋರ್ಟನ್ನು. ಹಾಗಾಗಿ ನಿಮಗೆ ನ್ಯಾಯದ ಮೇಲೆ ನಂಬಿಕೆ ಇದ್ದರೆ ನ್ಯಾಯಾಲಯದ ಮುಂದೆ ಹೋಗಿ. ನಾವೀಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಬಿಟ್ಟು ಮುಡಾ ಈ ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ರಪ್ಪ ಅಂತ ಹೇಳಿದ್ದೀವಿ. ಆ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ಇಷ್ಟು ಧಾವಂತ ಯಾಕೆ? ಒಂದು ರಿಪೋರ್ಟ್ಗೆ ಕಾಯೋಷ್ಟು ವ್ಯವಧಾನ ಇಲ್ವೇ ಇವರಿಗೆ? ಇಳಿಸ್ಬಿಡ್ಬೇಕು CMನ, ಅದಾ ವಿಚಾರ ಇವ್ರಿಗೆ ಪ್ರಶ್ನೆ. ಎನ್ಕ್ವೈರಿ ಆ್ಯಕ್ಟಲ್ಲಿ ನಾನು ಒಂದು ರಿಟೈರ್ಡ್ ಹೈಕೋರ್ಟ್ ಜಜಸ್ನ ಇವಾಗ ಕಮಿಟಿ ಫಾರ್ಮ್ ಮಾಡಿದ್ದೀನಿ. ನೀವು ನನ್ನ ಮೇಲೆ ಸ್ಯಾಂಕ್ಷನ್ ತೊಗೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಯಾವ ವ್ಯಕ್ತಿ ಮೇಲೆ ಆರೋಪ ಇದೆಯೋ ಅದೇ ವ್ಯಕ್ತಿ ಆ ಎನ್ಕ್ವೈರಿ ಕಮಿಟಿನ ಫಾರ್ಮ್ ಮಾಡೋದು ಕೂಡ ತಪ್ಪು. ಓಕೆ. ಸೊ ಇದರಲ್ಲಿ ಅದೇ ಕೂಡ ಆಗಿರೋದು. ಸೊ ಆರೋಪಿತನೂ ಅವರೇ, ಆದೇಶ ಮಾಡೋರು ಹೌದು. ಹಾಗಾಗಿ ಏನು ಹೇಳ್ತಾರೆ, ನೀನೇ ಆರೋಪಿತ ಆಗಿ ನೀನೇ ಕಮಿಟಿ ಫಾರ್ಮ್ ಮಾಡಿ ನೀನೇ ನ್ಯಾಯ ಕೇಳಿದ್ರೆ ಬೇಲಿನೇ ಎದ್ದು ಹೊಲ ಮೇದಾಗೆ. ಹಾಗಾಗಿ ಇವಾಗ ನಾನು ಕೊಡ್ತೀನಿ, ಸ್ಯಾಂಕ್ಷನ್ ಕೊಡ್ತೀನಿ ಪ್ರಾಸಿಕ್ಯೂಷನ್ಗೆ. ನಡೆ ಇಲ್ಲ, ಟ್ರಯಲ್ ಅಲ್ಲ, ಇನ್ನು ಮ್ಯಾಟರ್ ರೆಫರೇ ಆಗಿಲ್ಲ, ದೂರ ಅಷ್ಟೇ. ಇವ್ರ ಮೇಲೆ ಮಾಡಕ್ಕೆ ಒಂದು ಅನುಮತಿ ಕೊಡಿ. ಹೌದು. ಹಾಗಂತ ಹೇಳ್ಬಿಟ್ಟು ನಾಳೆ ಜನಪ್ರತಿನಿಧಿಗಳು ನ್ಯಾಯಾಲಯ ಏನು ಕಂಪ್ಲೇಂಟ್ ತಗೊಳುತ್ತೆ, ಫಾರ್ ಎಕ್ಸಾಂಪಲ್ ಡಿಸ್ಮಿಸ್ ಮಾಡಿದ್ರೆ ನಾನು ಕೋರ್ಟ್ನ ಬ್ಲೇಮ್ ಮಾಡೋಕ್ಕಾಗತ್ತಾ, ಕಾಂಗ್ರೆಸ್ ಕೋರ್ಟ್ ಇದು ಅಂತ ಹೇಳ್ಬಿಟ್ಟು? ಅಥವಾ ರೆಫರ್ ಮಾಡಿದ್ರೆ ಇಲ್ಲ BJP ಕೋರ್ಟ್ ಅಂತ ನಾವು ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಇಟ್ಸ್ ಎ ಜುಡಿಷಿಯಸ್ ಮೈಂಡ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ದಿ ಕೋರ್ಟ್ ಅಷ್ಟೇ. ಈಗ 1, 2, 3 ದೂರ ಆಯ್ತು. ಈಗ ಯಾರೋ ಕೃಷ್ಣ ಅಂತ ಒಬ್ರು ದೂರು ಕೊಟ್ಟಿದ್ದಾರೆ, ಅಬ್ರಹಾಂ ದೂರು ಕೊಟ್ಟಿದ್ದಾರೆ, ಇನ್ನೊಬ್ರು ಕೂಡ ದೂರು ಕೊಟ್ಟಿದ್ದಾರಲ್ವಾ? ಈ 3 ದೂರುಗಳ ಸಾರಾಂಶ ಹೆಚ್ಚು ಕಡಿಮೆ ಒಂದೇ ಇರಬೇಕು, ಇಫ್ ಇಟ್ ಇಸ್ ಮೂಡ. ಹೌದು. ಮತ್ತೆ ಇದು ವರ್ಗೀಕರಣ ಹೇಗಾಗುತ್ತೆ ಇಲ್ಲಿ ಕೇಸ್ಗಳು? ಯಾವ ಫಾರ್ ದಿ ಸೇಮ್ ಅಫೆನ್ಸ್ ಇವಾಗ ಒಂದು ಅಪರಾಧ ರಾಜ್ಯಪಾಲರ ಹತ್ರ ಯಾರು ಅನುಮತಿ ಪಡ್ಕೊಂಡು ಅಂದ್ರೆ ರಾಜ್ಯಪಾಲರು 3 ಹೆಸರು ಕೊಟ್ಟಿದ್ದಾರೆ, 3 ಹೆಸರು ಬರೆದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಯಾರ್ಯಾರಿಗೆ ರೆಸ್ಪಾಂಡ್ ಮಾಡಲೇಬೇಕು. 120 ದಿನ ಒಳಗಡೆ ಅವರು ಯಾರ್ಯಾರು ಅನುಮತಿ ಕೇಳುತ್ತಾರೆ ಅವ್ರು ರೆಸ್ಪಾಂಡ್ ಮಾಡಲೇಬೇಕು, 4 ತಿಂಗಳೊಳಗೆ. ಹೌದು. ಅವ್ರು ಹೇಳಕ್ಕಾಗಲ್ಲ ನಾನು ಅಬ್ರಾಹ್ಮಿಗೆ ಕೊಟ್ಟಿದ್ದೀನಿ ನಿಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಿಮಗೆ ಕೊಟ್ಟಿದ್ದೀನಿ ನಾನು ಅವ್ರಿಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ ಬರಲ್ಲ. ಅವರು 3 ಅರ್ಜಿಯಲ್ಲಿ ದೂರಿನಲ್ಲಿ ಎಲ್ಲ ಪ್ರಕರಣದ ಸಾರಾಂಶ ಒಂದೇ ಇದ್ದು ದಾಖಲಾತಿ ಒಂದೇ ಇದ್ದು ಇವಾಗ 3 ಜನಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. 3 ಜನದಲ್ಲಿ ಯಾರಾದರೂ ಒಬ್ಬರು ಕೂಡ ದೂರ ಹಾಕ್ಬೋದು, 3 ಜನನೂ ದೂರ ಹಾಕ್ಬೋದು. ಆದರೆ ಒಂದೇ ಅಪರಾಧಕ್ಕೆ ಹಲವಾರು ದೂರು ಮೇಂಟೇನಬಲ್ ಇಲ್ಲ. ಇವಾಗ ಒಂದು ಅಪರಾಧ ಆಗಿದೆ ಅಂತ ತಿಳ್ಕೊಳ್ಳೋಣ, ಅದನ್ನು 3 ಜನ ಕಂಪ್ಲೇಂಟ್ ಹಾಕ್ಬಿಟ್ಟು 3 ಜನ ರೆಫರ್ ಮಾಡಿಬಿಟ್ಟು 3 FIR ಆಗುತ್ತಲ್ಲ, ಅದು ಆಗಲ್ಲ. ಒಂದು ದೂರನ್ನು ರಿಜಿಸ್ಟರ್ ಮಾಡಿಬಿಟ್ಟು 1 FIR ರಿಜಿಸ್ಟರ್ ಮಾಡಿಬಿಟ್ಟು ಇನ್ನು ಉಳಿದಿದ್ದನ್ನ ಹೇಳಿಕೆ ಅಂತ ಹೇಳ್ಬಿಟ್ಟು ತೊಗೋಬೋದು.